ಯಾಡಾಳ ಚನ್ನರಾಯಪಟ್ಟಣ ಹೋಬಳಿ ಭೂ ಸ್ವಾಧೀನ ಪ್ರಕ್ರಿಯೆ ಏನು ನಡೀತಿದೆ, ಯಾಡಾಳ ಗ್ರಾಮ ಗೋಕ್ರೆ ಬಚ್ಚನಹಳ್ಳಿ ಈಗ 6-1 ಆಗಿದೆ. ಅದರಲ್ಲಿ ಬಹುತೇಕ ಅಂದರೆ 90% ಜನ ನಾವು ಜಮೀನು ಕೊಡೋಕ್ಕೆ ರೆಡಿ ಇದ್ದೀವಿ ಅಂತ ಇವತ್ತು CM ಭೇಟಿ ಮಾಡಿದ್ದೀವಿ. CM ಪರಿಶೀಲನೆ ಮಾಡ್ತೀವಿ, ನಿಮ್ಮ ಅಹವಾಲನ್ನ ಸಲ್ಲಿಸಿದ್ದೀವಿ. ನಾವೇನು ಸರಿಯಾದ ಬೆಲೆ ಕೊಡಬೇಕು, ಒಂದು ಕುಟುಂಬಕ್ಕೆ ನಮಗೆ ಸರ್ಕಾರಿ ಉದ್ಯೋಗ ಕೊಡಬೇಕು, ಆ ಕಂಪ್ನಿಗಳಲ್ಲಿ ಯಾವ ವಿದ್ಯಾರ್ಥಿ ವಿದ್ಯಾಭ್ಯಾಸ ಮಾಡಿದಾನೋ ಅದಕ್ಕೆ ತಕ್ಕನಾದ ಕೆಲಸ ಕೊಡಬೇಕು, ಆ ಗ್ರೀನ್ ಝೋನ್ನ ಯೆಲ್ಲೋ ಝೋನ್ ಮಾಡಿಕೊಡ್ಬೇಕು. ದಯಮಾಡಿ ನಮಗೆ ಎಲ್ಲ ಸಹಾಯ ಮಾಡಬೇಕು ಅಂತ. ಪ್ರಕಾಶ್ ರೈ ಸೇರಿದಂತೆ ಎಲ್ಲರೂ ಕೂಡ ಭೂ ಸ್ವಾಧೀನ ಕೈ ಬಿಡಬೇಕು ಅಂತ ನೀವು ಕೊನೆ ಮೂಮೆಂಟ್ ಅಲ್ಲಿ ಇಲ್ಲ, ನಾವು ಹಿಂದೆ 2-3 ಸಲ ನಾವು CM ಭೇಟಿ ಮಾಡಿದ್ದೀವಿ, MB ಪಾಟೀಲ್ ಸಾಹೇಬ್ರನ್ನು ಭೇಟಿ ಮಾಡಿದ್ವಿ, ನಾವು ಅಹವಾಲು ಸಲ್ಲಿಸಿದ್ವಿ. ಖನಿಜ ಭವನದಲ್ಲೂ ನಮ್ಮನ್ನು ಮೀಟಿಂಗ್ ಕರೆದಿದ್ರು, ಆವಾಗೂ ನಾವು ಇದನ್ನ ಪ್ರತಿಪಾದನೆ ಮಾಡಿದ್ವಿ. ಈ ಕೊನೆ ಹಂತದಲ್ಲಿ ಗೊಂದಲ ಮಾಡ್ತಿದ್ದಾರೆ, ಏನಂದ್ರೆ ಹಸಿರು ವಲಯ ಮಾಡ್ತೀವಿ, ಇದನ್ನ 25 ವರ್ಷ ನಿಷೇಧ ಏರ್ತೀವಿ ಅಂದ್ರು. ಅದೊಂದು ಭಯ ಆಯ್ತು ನಮಗೆ. ನಾವು ಅಲ್ಲಿಗೆ ರೈತರ ಜೀವನ ಹಸನಾಗಲ್ಲ. 25 ವರ್ಷ ನಾವು ರೈತರು ಹಂಗೆ ನಿಷೇಧ ಏರ್ಬಿಟ್ರೆ ನಾವೇನು ಡೆವಲಪ್ಮೆಂಟೇ ಮಾಡಲ್ಲ. ಹಂಗಾಗದೆ ನಮ್ಮ ಮಕ್ಕಳ ಭವಿಷ್ಯನ ಹಾಳಾಗತ್ತೆ ಅನ್ನೋ ಭಯಕ್ಕೆ ನಾವೇನು CM ಭೇಟಿ ಮಾಡಿದ್ವಿ. CM ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ದಾರೆ.